ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಅಲ್ಲಿ ಬಾಬಾ ನಿಮಗೆ ಯಾವ ರೀತಿಯ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾರೆ, ಹಾಗೆ ಯಾವ ರೀತಿಯ ಆಶೀರ್ವಾದವನ್ನ ನೀಡ್ತಾ ಇದ್ದಾರೆ, ಮತ್ತೆ ನಿಮ್ಮ ಜೀವನದಲ್ಲಿ ಮುಂಬರುವ ದಿನಗಳಲ್ಲಿ ನೀವು ಯಾವ ಫಲಗಳನ್ನು ಅನುಭವಿಸ್ತೀರಾ, ನೀವು ಯಾವ ರೀತಿಯಲ್ಲಿ ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟಿರ್ತೀರೋ, ಯಾವ ರೀತಿಯ ಒಂದು ಸಮರ್ಪಣಾ ಭಾವದ ಸೇವೆಗಳನ್ನು ಆ ಭಗವಂತನಿಗೆ ಸಮರ್ಪಣೆ ಮಾಡಿರ್ತೀರೋ, ಅದಕ್ಕೆ ತಕ್ಕ ಹಾಗೆ ಈಗಿನ ಮನಸ್ಥಿತಿಯ ಪ್ರಕಾರ ಬಾಬಾರವರಿಂದ ನಿಮಗೆ ಮೊದಲನೆಯದಾಗಿ ಒಂದು ಸಂದೇಶ ಬರ್ತಾ ಇದೆ. ಬ್ಯಾಲೆನ್ಸ್ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಕೆಲವು ಪರಿಸ್ಥಿತಿಗಳನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ, ಅಂದರೆ ಸರಿದೂಗಿಸಿಕೊಂಡು ಹೋಗಲೇಬೇಕಾಗತ್ತೆ. ಅದು ಯಾವ ವಿಚಾರದಲ್ಲೇ ಆಗಿರ್ಬೋದು. ಖಂಡಿತವಾಗಿ ಈ ಸಮಯದಲ್ಲಿ ನೀವು ಸ್ವಲ್ಪ ಸಂಬಂಧಗಳ ವಿಚಾರದಲ್ಲಾಗಿರ್ಬೋದು, ಈಗಿರುವ ನಿಮ್ಮ ಜೀವನದಲ್ಲಿ ಕೆಲವು ಕೆಟ್ಟ ಪರಿಸ್ಥಿತಿಗಳ ವಿರುದ್ಧ ಆಗಿರ್ಬೋದು, ನೀವು ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು. ಅದು ಗಂಡ ಹೆಂಡತಿ ಸಂಬಂಧದಲ್ಲೇ ಆಗಿರ್ಬೋದು, ಪ್ರೇಮಿಗಳ ಸಂಬಂಧದಲ್ಲೇ ಆಗಿರ್ಬೋದು, ಕೆಲವೊಂದು ಹೊಂದಾಣಿಕೆಯ ಅವಶ್ಯಕತೆ ಈ ಸಮಯದಲ್ಲಿ ಇದೆ. ಅದು ನಿಮ್ಮ ಜೀವನವನ್ನು ಕಾಪಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೊದಲನೇದಾಗಿ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಈಗಿನ ಪರಿಸ್ಥಿತಿಯಲ್ಲಿ ನಿಮ್ಮ ಮನಸ್ಥಿತಿಯನ್ನು ಕೂಡ ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ನಿಮ್ಮ ಮನಸ್ಥಿತಿ ಒತ್ತಡಕ್ಕೆ ಜಾರತ್ತೆ, ಖಿನ್ನತೆಗೆ ಜಾರತ್ತೆ. ಇದರಿಂದ ಮುಂದೆ ಏನು ಮಾಡಬೇಕು ಅನ್ನುವ ರೀತಿಯಲ್ಲಿ, ಯಾವ ನಿರ್ಧಾರಗಳನ್ನು ತಗೊಳ್ಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ಬ್ಲಾಕೇಜನ್ನು ನೋಡಬೇಕಾಗತ್ತೆ. ಹಾಗಾಗಿ ನೀವು ಈಗ ನಿಮ್ಮ ಮನಸ್ಥಿತಿ ಹೇಗಿದೆಯಲ್ಲ ಅದನ್ನು ಸರಿದೂಗಿಸುವ ಪ್ರಯತ್ನವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ. ಭಗವಂತನ ಆಶೀರ್ವಾದ ನಿಮ್ಮ ಜೊತೆ ಸದಾ ಇದೆ. ಯಾವುದಕ್ಕೂ ಹೆದರೋದು ಬೇಡ. ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಜೀವನದಲ್ಲಿ. ಅದಕ್ಕೋಸ್ಕರ ಚಿಂತಿಸೋದು ಬೇಡ. ಅದಕ್ಕೋಸ್ಕರ ಏನಾದರೂ ದಾರಿ ಇದೆಯಾ ಅಂತೇಳಿ ಕಂಡುಕೊಳ್ಳಿ. ನನ್ನ ಸಹಾಯ ಕೂಡ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಕೆಲವರ ಎನರ್ಜಿಯ ಪ್ರಕಾರ ಹಿಂದಿನ ಜೀವನದಲ್ಲಾಗಿರ್ಬೋದು, ಈಗಿನ ವಾಸ್ತವ ಜೀವನದಲ್ಲಾಗಿರ್ಬೋದು, ಕೆಲವು ನೋವುಗಳನ್ನು ನೀವು ಅನುಭವಿಸ್ತಾ ಇದ್ದೀರಾ. ನೋವು ತುಂಬಿದ ಜೀವನವನ್ನು ನೀವು ಅನುಭವಿಸ್ತಾ ಇದ್ದೀರಾ. ಖಂಡಿತ ಈ ಕತ್ತಲೆಯ ದಿನಗಳು ನಿಮ್ಮ ಜೀವನದ ಹಿಂದೆ ಸರಿತವೆ. ಒಳ್ಳೆಯ ಬೆಳಕಿನ ದಿನಗಳು ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಬರ್ತವೆ. ನಾನು ಅದಕ್ಕೋಸ್ಕರನೇ ನಿಮ್ಮ ಜೀವನದಲ್ಲಿ ಬಂದಿದ್ದೀನಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಬೆಳಕಿನ ರೂಪದಲ್ಲಿ. ಹಾಗಾಗಿ ನಿಮ್ಮ ನೋವು ತುಂಬಿದ ಪ್ರಾರ್ಥನೆ ನನಗೆ ಸಲ್ಲಿಕೆ ಆಗಿದೆ. ಅದರ ಪರಿಹಾರವಾಗಿಯೇ ನಾನು ನಿಮ್ಮ ಜೀವನವನ್ನು ಪ್ರವೇಶಿಸಿ ಎಲ್ಲ ರೀತಿಯ ಒಳ್ಳೆಯ ದಾರಿಗಳು ನಿಮ್ಮ ಜೀವನದಲ್ಲಿ ತೆರೆದುಕೊಳ್ಳುವಂತಹ ಸಿಚುವೇಶನ್, ಅಂದರೆ ಸಂದರ್ಭ, ಸಮಯವನ್ನು ತರ್ತಾ ಇದ್ದೀನಿ. ಯಾವುದಕ್ಕೋಸ್ಕರ ನೀವು ಕಾಯ್ತಾ ಇದ್ರೋ ಎಷ್ಟು ದಿನ, ಅದು ನಿಮ್ಮ ಜೀವನದಲ್ಲಿ ಒಂದು ಮಿರಾಕಲ್ ರೂಪದಲ್ಲಿ ಖಂಡಿತವಾಗಿಯೂ ನೀವು ಅದರ ಅನುಭವವನ್ನು ಅನುಭವಿಸ್ತೀರಾ. ನಾನು ನಿಮ್ಮ ಜೊತೆಗೆ ಇದ್ದೀನಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ಹಾಗೆ ಕೆಲವನ್ನ ಫೇಸ್ ಟು ಫೇಸ್ ಎದುರಿಸಿ ಎನ್ನುವ ರೀತಿಯಲ್ಲಿ ಬಾಬಾ ಇಲ್ಲಿ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಅಂದರೆ ಯಾರೋ ನಿಮಗೆ ಹಿಂಸೆ ಮಾಡ್ತಾ ಇದ್ದಾರೆ, ಇಲ್ಲ ಯಾರೋ ನಿಮಗೆ ತುಂಬ ನೋವು ಕೊಡ್ತಾ ಇದ್ದಾರೆ, ಅಂದರೆ ನಿಮ್ಮ ಎದುರಿಗೆ ಕೆಲವು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ, ತಪ್ಪು ನಿರ್ಧಾರಗಳನ್ನು ತಗೊಳ್ತಾ ಇದ್ದಾರೆ, ತಪ್ಪು ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅಂದರೆ ಖಂಡಿತವಾಗಿ ಅವುಗಳನ್ನು ನೀವು ಎದುರಿಸಬೇಕು. ಆ ತಪ್ಪುಗಳ ವಿವರವನ್ನು ಅವ್ರಿಗೆ ಕೊಡಲೇಬೇಕು. ಎಲ್ಲವನ್ನ ಸಹಿಸುವುದು ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಕೆಲವನ್ನ ಎದುರಿಸಲೇಬೇಕಾಗತ್ತೆ. ಅಂದರೆ ಸತ್ಯದ ವಿರುದ್ಧ ನೀವು ಹೋರಾಡಲೇಬೇಕಾಗತ್ತೆ. ಆಗ ಅದರ ಫಲ ನಿಮಗೆ ಸಿಗತ್ತೆ. ಎಲ್ಲವನ್ನ ಒಪ್ಕೊಂಡು ಸಹಿಸ್ಕೊಳ್ಬೇಕು. ಆ ನೋವನ್ನು ಕೆಲವನ್ನ ಫೇಸ್ ಟು ಫೇಸ್ ನೀವು ಎದುರಿಸಲೇಬೇಕು. ಜೀವನದಲ್ಲಿ ಬರುವ ಸವಾಲುಗಳನ್ನ ಎದುರಿಸಲೇಬೇಕು. ಅದು ವ್ಯಕ್ತಿಯಿಂದ ಆಗಿರ್ಬೋದು, ಇಲ್ಲ ನಿಮ್ಮ ಸಂಬಂಧದಲ್ಲೇ ಆಗಿರ್ಬೋದು. ನೀವು ಕೆಲವು ವಿಚಾರಗಳನ್ನ ಸರಿಪಡಿಸ್ಕೊಳ್ಳೋಕ್ಕೆ ಎದುರಿಸಲೇಬೇಕು. ಎದುರಿಸಿದಾಗ, ಸವಾಲುಗಳನ್ನು ಹಾಕಿದಾಗ, ಆಗ ಅವರಿಗೆ ಎದುರಿಗಿದ್ದವರಿಗೆ ತಮ್ಮ ತಪ್ಪಿನ ಅರಿವಾಗೋದುಂಟು. ನಿಮ್ಮ ಎದುರಿಗೆ ಅವರು ಅದನ್ನು ಹೇಳ್ಕೊಳ್ಳದೆ ಇದ್ರು, ಅಹಂಕಾರದಿಂದ ವರ್ತಿಸಿದ್ರು ಕೂಡ ಅವರ ಮನಸ್ಸಲ್ಲಿ ನೀವು ಹೇಳಿದ ಮಾತುಗಳು ಚುಚ್ಚುತ್ತವೆ. ಅದರಿಂದ ಅವರು ಸರಿಯಾದ ನಿರ್ಧಾರಗಳನ್ನು ತಗೊಳ್ಳಿಕ್ಕೂ ಕೂಡ ಸಾಧ್ಯವಾಗುತ್ತೆ. ನೀವು ಎಲ್ಲಿಯವರೆಗೂ ನಿಮ್ಮ ಎದುರಿಗಿರುವವರ ತಪ್ಪನ್ನು ಹೇಳೋದಿಲ್ವೋ, ಕೆಲವೊಂದು ಸಾರಿ ಅದು ಅವರಿಗೆ ಅರ್ಥನೇ ಆಗೋದಿಲ್ಲ. ಅದರಿಂದ ಅವರು ಕೆಲವು ತಪ್ಪು ನಿರ್ಧಾರಗಳನ್ನು ತಗೊಳ್ತಾರೆ. ಅದೇ ನೀವು ಅವರ ವಿರುದ್ಧ, ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಇಲ್ಲ ತಾಯಿ ಆಗಿರ್ಬೋದು, ಇಲ್ಲ ಸಂಬಂಧಿಕರಾಗಿರ್ಬೋದು, ಅವರ ತಪ್ಪುಗಳನ್ನು ಕೆಲವು ಬಾರಿ ಸಹಿಸಲಾಗದಿದ್ದಾಗ, ಅದು ತಪ್ಪು ಅಂತ ಹೇಳಿ ನಿಮಗೆ ಗೊತ್ತಾದಾಗ ಅವುಗಳನ್ನು ಎದುರಿಸಿ, ಹಾಗೆ ಸರಿ ತಪ್ಪುಗಳ ವಿವರವನ್ನು ನೀವು ಅವರಿಗೆ ಕೊಡಲೇಬೇಕಾಗತ್ತೆ. ಆಗ ಅವರು ಅದರ ಬಗ್ಗೆ ಯೋಚನೆ ಮಾಡ್ತಾರೆ. ಯಾಕಂದರೆ ನೀವು ಆಡಿರುವ ಮಾತು ಅವರ ಮನಸ್ಸಿನೊಳಗೆ ನಾಟಿರ್ತವೆ. ಆದರೆ ಅದನ್ನು ತೋರಿಸ್ಕೊಳ್ಳೋದಿಲ್ಲ. ಆದರೆ ಖಂಡಿತ ಬದಲಾವಣೆ ಅಂತೂ ಹಾಗೆ ಆಗತ್ತೆ. ನಿಮ್ಮ ಮಾತಿಗೆ ಅಂತ ಶಕ್ತಿ ಇದೆ, ಸತ್ಯಕ್ಕೆ ಅಂತ ಶಕ್ತಿ ಇದೆ, ನಿಮ್ಮ ಒಂದು ಪ್ರಾರ್ಥನೆಗೂ ಕೂಡ ಶಕ್ತಿ ಇದೆ. ಈ ನಂಬಿಕೆ ಇಟ್ಟು ಕೆಲಸ ಮಾಡಿ ನೋಡಿ, ಖಂಡಿತವಾಗಿ ನಿಮಗೆ ಒಂದು ಒಳ್ಳೆಯ ತಿರುವು ಸಿಗುತ್ತೆ ಸದ್ಯದರಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ. ಹಾಗೆ ದೈವ ಶಕ್ತಿಗಳ ಆಶೀರ್ವಾದ ಕೆಲಸ ಮಾಡ್ತಾ ಇದೆ ನಿಮ್ಮ ಪರವಾಗಿ. ನೀವು ಯಾವ ದೇವರನ್ನ ನಂಬಿದಿರೋ, ಯಾವ ಶಕ್ತಿಗಳನ್ನು ನಂಬಿದಿರೋ, ಆ ಎಲ್ಲ ಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡೋ ಹಾಗೆ ಆ ಗುರುವು ಮಾಡಿದ್ದಾರೆ. ಅಂದರೆ ಅದರಲ್ಲಿರುವ ಅಡೆತಡೆಗಳಾಗಿರ್ಬೋದು, ಇಲ್ಲ ಕರ್ಮದ ಉದ್ದೇಶಗಳನ್ನಾಗಿರ್ಬೋದು, ನಿಮ್ಮ ಮಾರ್ಗದರ್ಶನವನ್ನು ಮಾಡಿ ನೀವು ಸರಿಯಾದ ಉದ್ದೇಶದ ಕಡೆ ಹೋಗುವಂತೆ ಮಾಡಿ ಆ ದೈವ ಶಕ್ತಿಗಳ ಆಶೀರ್ವಾದ ನೇರವಾಗಿ ನಿಮಗೆ ಈ ಸಮಯದಲ್ಲಿ ಸಿಗುವಂತೆ ಮಾಡಿದ್ದಾರೆ. ನಿಮ್ಮ ಜೀವನದಲ್ಲಿ ಇಲ್ಲ ನಿಮ್ಮ ಸಂಬಂಧದವರೇ ಆಗಿರ್ಬೋದು, ಇಲ್ಲ ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮಗೆ ಆಗದೇ ಇರುವ
ಶತ್ರುಗಳಾಗಿರ್ಬೋದು, ಅಂದರೆ ದಾಯಾದಿಗಳಾಗಿರ್ಬೋದು, ಅವರು ನಿಮ್ಮ ವಿರುದ್ಧವಾಗಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನಿಮಗೆ ಒಳ್ಳೇದು ಮಾಡಬಾರ್ದು, ನಿಮಗೆ ಒಳ್ಳೇದಾಗಬಾರ್ದು, ಅಂದರೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಒಳ್ಳೇದಾಗಬಾರ್ದು, ನಿಮಗೊಂದು ಒಳ್ಳೆ ಕೆಲಸ ಸಿಗಬಾರ್ದು, ನೀವು ಜೀವನದಲ್ಲಿ ಚೆನ್ನಾಗಿರಬಾರ್ದು, ನಿಮ್ಮ ಮನೇಲಿ ಯಾವುದೇ ರೀತಿ ಶುಭ ಕಾರ್ಯ ಆಗಬಾರ್ದು, ಈ ರೀತಿ ಎಲ್ಲ ದಿನನಿತ್ಯ ಅವರು ನಿಮ್ಮನ್ನು ನೋಡಿದಾಗಲೆಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ, ಆಲೋಚನೆ ಮಾಡ್ತಾ ಇದ್ದಾರೆ ಅವರ ಮನಸ್ಸಿನಲ್ಲಿ ಅನ್ನೋ ರೀತಿಲಿ ಇಲ್ಲಿ ಈ ಸಮಯದ ಎನರ್ಜಿಯ ಪ್ರಕಾರ ಒಂದು ಸಂದೇಶ ಬರ್ತಾ ಇದೆ. ಅಂದರೆ ಅವರು ನಿಮ್ಮನ್ನು ಕೆಟ್ಟದಾಗಿ ಬಿಂಬಿಸ್ತಾ ಇದ್ದಾರೆ. ಯಾವುದೇ ರೀತಿ ನಿಮ್ಮ ಜೀವನದಲ್ಲಿ ಒಳ್ಳೇದಾಗಬಾರ್ದು ಅಂತಲೇ ಹಗಲು ರಾತ್ರಿ ಅವರು ಬೇಡ್ತಾ ಇದ್ದಾರೆ. ಯಾವ ಆಲೋಚನೆಗಳು ಸತ್ಯ ಆಗೋದಿಲ್ಲ, ಯಾವುದೂ ಕೂಡ ಇಲ್ಲಿ ಸತ್ಯ ಆಗಲಿಕ್ಕೆ ನಾನು ಬಿಡೋದು ಇಲ್ಲ ಅನ್ನೋ ರೀತಿಲಿ ಇಲ್ಲಿ ಬಾಬಾ ರಕ್ಷಣೆಯ ಮಾಹಿತಿಯನ್ನು, ರಕ್ಷಣೆಯ ಸಂದೇಶವನ್ನು, ರಕ್ಷಣೆಯ ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಅಂದರೆ ಅವರು ನಿಮ್ಮ ಬಗ್ಗೆ ಎಷ್ಟು ನಕಾರಾತ್ಮಕವಾಗಿ ಚಿಂತಿಸ್ತಾ ಇದ್ದಾರೋ, ನಿಮಗೆ ಒಳ್ಳೇದಾಗಬಾರ್ದು ಅಂತ ದಿನನಿತ್ಯ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೋ, ಅದಕ್ಕೆ ತದ್ವಿರುದ್ಧವಾಗಿ ನಡೀತಾ ಇದೆ. ಅಂದರೆ ನಿಮ್ಮ ಜೀವನದಲ್ಲಿ ನೀವು ಅಷ್ಟೇ ಉತ್ತಮವಾದ ಬದಲಾವಣೆಯನ್ನು ಕಾಣ್ತಾ ಇದ್ದಾರೆ. ಯಾರು ನಿಮಗೆ ಜೀವನದಲ್ಲಿ ಹಿಂದೆ ಇಡಬೇಕು ಅಂತ ಬಯಸ್ತಾ ಇದ್ರೋ, ನೀವು ಅಷ್ಟೇ ಮುಂದೆ ಹೋಗಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಖಂಡಿತವಾಗಿ ಇದೆಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ಸಾಧ್ಯ ಆಗ್ತಾ ಇದೆ. ಅಂದರೆ ನಿಮ್ಮ ಮನಸ್ಸಲ್ಲಿ ಒಳ್ಳೇದಿದೆ, ಯಾರೋ ಏನೋ ಅಂದ್ಕೊಳ್ತಾ ಇದ್ದಾರೆ ಅಂಥೇಳಿ ನೀವು ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಈ ಸಮಯದಲ್ಲಿ ನಾನು ಒಂದು ಒಳ್ಳೆ ಗುರಿ ತಲುಪೋಣ, ನಾವು ಒಳ್ಳೆ ಕರ್ಮವನ್ನು ಮಾಡಿದ್ರೆ ನಮ್ಗೆ ಅದರ ಫಲ ಸಿಕ್ಕೇ ಸಿಗುತ್ತೆ ಅನ್ನುವ ರೀತಿಲಿ ಒಂದು ಮನೋಭಾವನೆಯನ್ನು ನೀವು ಈ ಸಮಯದಲ್ಲಿ ಬೆಳೆಸ್ಕೊಂಡಿದ್ದೀರಾ. ಹಾಗಾಗಿ ಕೆಲವರ ನೆಗೆಟಿವ್ ಎನರ್ಜಿ ನಿಮ್ಮ ಬಗ್ಗೆ ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ. ಅವರು ಎಷ್ಟೇ ಕೆಟ್ಟದಾಗಿ ಬಿಂಬಿಸ್ತಾ ಇದ್ದಾರೋ ಅದೆಲ್ಲ ತದ್ವಿರುದ್ಧವಾಗಿ ನಿಮ್ಮ ವಿರುದ್ಧ ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಕಾಣ್ತಾ ಇದ್ದಾರೆ. ಹಾಗಾಗಿ ಅದು ಅವ್ರು ಏನು ದಿನನಿತ್ಯ ಜಪಿಸ್ತಾ ಇದ್ದಾರಲ್ಲ, ಆ ಮಂತ್ರ ತಿರುಮಂತ್ರವಾಗಿ ಅವರಿಗೆ ಸಿಗುತ್ತೆ ಅನ್ನುವ ರೀತಿಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಅಂದರೆ ಯಾರು ಕೆಟ್ಟದನ್ನು ಪದೇ ಪದೇ ನುಡಿತಾ ಇದ್ದಾರೋ ಅದು ಅವರ ವಿರುದ್ಧವೇ ಕೆಲಸ ಮಾಡುತ್ತೆ, ನಿಮಗೆ ಅದು ಯಾವುದೇ ರೀತಿ ಕೆಟ್ಟದನ್ನು ಮಾಡೋದಿಲ್ಲ. ಹಾಗಾಗಿ ನೀವು ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಚಿಂತೆ ಮಾಡೋದು ಬೇಡ. ರಿಯಾಲಿಟಿ ಅದಲ್ಲ, ಅಂದರೆ ಸತ್ಯ ಅದಲ್ಲ. ಸತ್ಯ ಏನಿದ್ರೂ ನನಗೆ ತಿಳಿದಿರುತ್ತೆ, ಯಾಕಂದರೆ ನನ್ನ ಗಮನ ಸಂಪೂರ್ಣವಾಗಿ ನಿಮ್ಮ ಮೇಲಿದೆ ಅಂದಮೇಲೆ ಯಾರು ತಪ್ಪು ಯಾರು ಸರಿ ಅನ್ನೋದನ್ನು ನಾನು ವಿಚಾರ ಮಾಡ್ತೀನಿ. ಎಲ್ಲ ಜೀವರಾಶಿಗಳ ಉತ್ಪತ್ತಿಗೆ ನಾನೇ ಕಾರಣನಾಗಿದ್ದೇನೆ ಅಂದಮೇಲೆ ಖಂಡಿತ ಇಲ್ಲಿ ಏನು ನಡೀತಾ ಇದೆ ಅಂತೇಳಿ ನನ್ನಷ್ಟು ವಿವರವಾಗಿ ನೋಡಬಲ್ಲರು ಯಾರೂ ಇಲ್ಲ, ನೋಡಬಲ್ಲವರು ಯಾರೂ ಇಲ್ಲ. ಹಾಗಾಗಿ ನನ್ನ ಪ್ರತಿ ಗಮನ ಈ ಬ್ರಹ್ಮಾಂಡದ ಮೇಲೆ ಇದ್ದೇ ಇರುತ್ತೆ, ಯಾಕಂದರೆ ಈ ವಿಶ್ವ ನನ್ನ ಹಿಡಿತದಲ್ಲಿದೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ. ಹಾಗಾಗಿ ಕೆಲವೊಂದು ಕಾಸ್ಮೆಟಿಕ್ ಎನರ್ಜಿ ಈ ಸಮಯದಲ್ಲಿ ನಿಮ್ಮನ್ನು ಸೆಳಿತಾ ಇದೆ. ಹಾಗಾಗಿ ನಿಮ್ಮ ಆಲೋಚನೆಗಳೇನು, ಮುಂದಿನ ಉದ್ದೇಶಗಳೇನು, ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಿಯೇ ಫಲ ಕೊಡೋದು. ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಏನು ಚಿಂತೆ ಮಾಡ್ತಾ ಇದ್ದಾರೆ, ಏನು ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅಂತೇಳಿ ನೀವು ಯೋಚಿಸಕ್ಕೆ ಹೋಗ್ಬೇಡ್ರಿ. ಆಗ ಏನಾಗುತ್ತೆ ಅಂದರೆ ಅವರ ಯೋಚನೆಗೂ ನಿಮ್ಮ ಯೋಚನೆಗಳಿಗೂ ಸಮ್ಮಿಲನ ಆಗುತ್ತೆ. ಆ ಎರಡೂ ಊರ್ಜೆಗಳು ಒಂದೇ ರೀತಿಯ ಶಕ್ತಿಯನ್ನು ಬಿಡುಗಡೆ ಮಾಡ್ತವೆ. ಹಾಗಾಗಿ ಅವ್ರು ಯಾವಾಗಲೂ ಏನು ಯೋಚನೆ ಮಾಡ್ತಾ ಇರ್ತಾರೆ ಅನ್ನೋದ್ರ ಬಗ್ಗೆ, ಶತ್ರುಗಳಾಗಿರ್ಬೋದು, ನಿಮಗೆ ಕೆಟ್ಟದ್ದು ಬಯಸೋರಾಗಿರ್ಬೋದು, ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇರ್ಬೋದು. ಅವ್ರು ಏನಾದರೂ ನನಗೆ ಹೀಗಾಗಲಿ ಹಾಗಾಗಲಿ ಕೆಟ್ಟದಾಗಲಿ ಶುಭ ಕಾರ್ಯ ಆಗಬಾರ್ದು, ನಮ್ಮ ಮಕ್ಕಳಿಗೆ ಹಾಗಾಗಬೇಕು ಹೀಗಾಗಬೇಕು ಅಂತ ಹೇಳಿ ಏನಾದ್ರು ಬಯಸ್ತಾ ಇದ್ದಾರಾ ಅಂತೇಳಿ ನೀವು ಕೂಡ ಯಾವ ಸಮಯದಲ್ಲೂ ಕೂಡ ಚಿಂತನೆ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಅವ್ರ ಮನಸ್ಸಲ್ಲಿ ಈ ಸಮಯದಲ್ಲಿ ಅಂಥದ್ದೇ ಆಲೋಚನೆಗಳಿದೆ. ಆ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗೂ ಸೆಳೆತ ಉಂಟಾಗ್ಬಿಡುತ್ತೆ. ಅಂದರೆ ನೀವು ಕೂಡ ಆ ಸಮಯದಲ್ಲಿ ಅದನ್ನೇ ಅಂದ್ಕೊಂಡಾಗ ಅವು ಬೇಗನೆ ನಿಮ್ಮ ಕಡೆ ಆಕರ್ಷಣೆ ಆಗಿಬಿಡ್ತವೆ ಅಂತ ಹೇಳಿ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಹಾಗಾಗಿ ಇಲ್ಲಿ ದೈವ ಶಕ್ತಿಗಳು ನಿಮಗೆ ಒಂದು ವೆಲ್ ವಿಶಸ್ಸನ್ನು ಕೊಡ್ತಾ ಇದ್ದಾವೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಶತ್ರುಗಳು ಈ ರೀತಿಯೇ ಆಲೋಚನೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ. ಹಾಗಾಗಿ ನೀವು ಮಾತ್ರ ಅವರಿಗೆ ನೆಗೆಟಿವ್ ಆಗಿ ಆಲೋಚನೆ ಮಾಡಬೇಕು. ಯಾರಿಂದಲೂ ನಮಗೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಕೂಡ ಪುಣ್ಯವನ್ನು ಸಂಪಾದನೆ ಮಾಡಿದ್ದೀವಿ, ನಮ್ಮಿಂದನೂ ಕೂಡ ಒಳ್ಳೆಯ ಕರ್ಮಗಳಾಗಿದ್ದಾವೆ. ಖಂಡಿತ ಭಗವಂತನ ಆ ಗುರುವಿನ ಅನುಗ್ರಹ ಆಶೀರ್ವಾದವನ್ನು ನಾವು ಕೂಡ ಸಂಪಾದನೆ ಮಾಡಿದ್ದೀವಿ. ನಮ್ಮ ಪೂರ್ವಜರ ಆಶೀರ್ವಾದ ಕೂಡ ನಮ್ಮ ಜೊತೆಗಿದೆ, ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಕೂಡ ಇದೆ, ನಮಗೂ ಕೂಡ ಒಳ್ಳೆಯದನ್ನು ಬಯಸುವ ಜನರಿದ್ದಾರೆ, ಅವರೆಲ್ಲರ ಆಶೀರ್ವಾದ ನಮಗಿದೆ. ನಮಗೋಸ್ಕರನೇ ನಮ್ಮ ತಾಯಿ ಆಗಿರ್ಬೋದು, ನಮ್ಮ ತಂದೆ ಆಗಿರ್ಬೋದು, ಯಾರೋ ನಮಗೆ ಒಳ್ಳೇದಾಗಲಿ ಅಂತೇಳಿ ಬಯಸ್ತಾ ಇದ್ದಾರೆ. ಖಂಡಿತ ಈ ಸಮಯದಲ್ಲಿ ಅವರ ಆಶೀರ್ವಾದದಿಂದ ನಮಗೆಲ್ಲ ಒಳ್ಳೆಯದೇ ಆಗ್ತಾ ಇದೆ, ಒಳ್ಳೆಯದು ಆಗತ್ತೆ ಮುಂದೆ ಅನ್ನೋ ರೀತಿಯಲ್ಲಿ ನೀವು ಈ ರೀತಿ ಆಲೋಚನೆ ಮಾಡಿದಾಗ ಅವುಗಳು ನಿಮ್ಮ ಆಲೋಚನೆಗಳೇ ಪುಟಿದು ಹಿಂದಕ್ಕೆ ಸರಿತವೆ. ಯಾಕಂದರೆ ನಿಮ್ಮ ಹತ್ರ ಅಂತ ಸಕಾರಾತ್ಮಕ ಆಲೋಚನೆಗಳಿದ್ದಾವೆ. ಹಾಗಾಗಿ ಇಲ್ಲಿ ನಿಮಗೆ ಬಾಬಾ ಅದೇ ರೀತಿ ಮಾಹಿತಿ ಕೊಡ್ತಾ ಇದ್ದಾರೆ. ನೀವು ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಚಿಂತನೆ ಮಾಡೋದು ಬೇಡ. ಯಾರು ಎಷ್ಟೇ ಕೆಟ್ಟದನ್ನು ಬಯಸಿದ್ರು ಕೂಡ ನನ್ನ ಯೋಜನೆಯ ಪ್ರಕಾರವೇ ನಿಮಗೆ ಫಲ ಸಿಗೋದು. ಹಾಗಾಗಿ ನನ್ನ ಯೋಜನೆಯ ಮೇಲೆ ನಂಬಿಕೆ ಇಟ್ಟು ನನ್ನ ಪಾದಗಳಲ್ಲಿ ಶರಣಾಗಿದ್ದೀರಾ ಅಂದರೆ ಖಂಡಿತ ಯಾರ ಯೋಜನೆಯು ಎಂಥದ್ದೇ ಯೋಜನೆ ಮಾಡಿದರೂ ಕೂಡ ಅದು ನಿಮ್ಮ ವಿರುದ್ಧ ಕೆಲಸ ಮಾಡದ ಹಾಗೆ ನಾನು ನೋಡ್ಕೊಳ್ತೀನಿ, ನಾನು ಈ ಭರವಸೆಯನ್ನು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬಾಬಾ ಬ್ಲೆಸ್ಸಿಂಗ್ ಅನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಈ ಸಮಯದಲ್ಲಿ ನೀವು ಬಾಬಾರವರ ಗುರುವಿನ ನೆರಳಿನಲ್ಲಿ
ಪಾದದಲ್ಲಿದ್ದೀರಾ, ಅವರ ಶರಣದಲ್ಲಿದ್ದೀರಾ. ಖಂಡಿತ ನಿಮ್ಮಲ್ಲಿರುವ ನಕಾರಾತ್ಮಕತೆ ಆಗಿರ್ಬೋದು, ನಿಮ್ಮ ಸುತ್ತ ಇರುವ ನಕಾರಾತ್ಮಕ ಜನರ ಒಂದು ನಕಾರಾತ್ಮಕತೆ ಆಗಿರ್ಬೋದು, ಅದನ್ನೆಲ್ಲ ಬಾಬಾ ಹೀಲ್ ಮಾಡ್ತಾ ಇದ್ದಾರೆ. ಅಂದರೆ ಅದನ್ನೆಲ್ಲ ತಾವು ಹೀರಿಕೊಂಡು ನಿಮ್ಮನ್ನು ಗುಣಪಡಿಸ್ತಾ ಇದ್ದಾರೆ. ಹಾಗಾಗಿ ಅವರ ಹಿಡಿತದಿಂದ ನಿಮ್ಮ ಶತ್ರುಗಳಾಗಿರ್ಬೋದು, ನಿಮ್ಮ ನಕಾರಾತ್ಮಕ ಆಲೋಚನೆಗಳಾಗಿರ್ಬೋದು, ನಿಮ್ಮ ಸುತ್ತ ಇರುವ ನಕಾರಾತ್ಮಕ ಆಲೋಚನೆಗಳಾಗಿರ್ಬೋದು, ನಿಮ್ಮ ಸುತ್ತ ಇರುವ ನಕಾರಾತ್ಮಕ ದುಷ್ಟಶಕ್ತಿಗಳ ಕೆಟ್ಟ ಪ್ರಭಾವ ಆಗಿರ್ಬೋದು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆ ಗುರುವಿನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ನಿಮ್ಮ ಬಳಿಗೆ ಅವು ಬರಬೇಕು ಅಂದರೆ ಆ ಗುರುವಿನ ಹಿಡಿತವನ್ನು ತಪ್ಪಿಸ್ಕೊಂಡೇ ಬರಬೇಕು. ಹಾಗಾಗಿ ನೀವು ನಿಶ್ಚಿಂತೆಯಿಂದ ಇರಿ. ನೀವೇನು ಒಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ಅನುಸರಿಸಿ ಸಾಕ್ತಾ ಇದ್ದೀರೋ ಹಾಗೆ ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡ್ತಿದ್ದೀರಾ. ಬೇರೆಯವರಿಗೆ ಕೆಟ್ಟದಾಗಲಿ ಅಂತೇಳಿ ನೀವು ಬಯಸ್ತಾ ಇಲ್ಲ. ನಾನು ಕೂಡ ಜೀವನದಲ್ಲಿ ಒಂದು ಗುರಿಯನ್ನು ತಲುಪಬೇಕು, ಇಲ್ಲ ಒಂದು ಇಚ್ಛೆಯನ್ನು ಪೂರೈಸ್ಕೊಳ್ಬೇಕು, ಕನಸನ್ನು ಈಡೇರಿಸ್ಕೊಳ್ಬೇಕು. ಹಾಗೆ ಅದು ಯಾವುದೋ ಒಂದು ವಿಚಾರದಲ್ಲಾಗಿರ್ಬೋದು, ಒಂದು ಪ್ರೀತಿಯನ್ನು ಪಡ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು, ಸಂಬಂಧವನ್ನು ಸರಿಪಡಿಸ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು, ಇಲ್ಲ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತೇಳಿ ಬಯಸೋ ವಿಚಾರದಲ್ಲಾಗಿರ್ಬೋದು, ಒಟ್ಟಾರೆಯಾಗಿ ನಿಮ್ಮ ಕುಟುಂಬವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ದಡ ಸೇರಿಸಬೇಕು ಅನ್ನುವ ಹವಣಿಕೆ ನಿಮಗೆ ಈ ಸಮಯದಲ್ಲಿ ಇದೆ. ಖಂಡಿತ ಅದು ಒಳ್ಳೆಯ ಉದ್ದೇಶ. ಅದಕ್ಕೆ ಗುರುವಿನ ಅನುಗ್ರಹ, ಆಶೀರ್ವಾದ, ಕೃಪೆ ಇದೆಯಲ್ಲ ಅದು ಸಂಪೂರ್ಣವಾಗಿ ಸಿಗುತ್ತೆ. ಗುರುವಿನದಷ್ಟೇ ಅಲ್ಲ, ಈ ಬ್ರಹ್ಮಾಂಡದ ಸಕಾರಾತ್ಮಕ ಊರ್ಜೆಗಳು ಕೂಡ ನಿಮ್ಮ ಪರವಾಗಿ ಈ ಸಮಯದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದೇ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ. ಯಾಕಂದರೆ ನಿಮ್ಮ ಆಲೋಚನೆಗಳು ಎಷ್ಟು ಪರಿಶುದ್ಧವಾಗ್ತಾ ಹೋಗುತ್ತೋ ಈ ಪ್ರಕೃತಿ, ಈ ಪಂಚಭೂತಗಳು ನಿಮಗೆ ಸಹಾಯಕ್ಕೆ ನಿಲ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ಉತ್ತಮವಾದ ಜೀವನವನ್ನು ಖಂಡಿತವಾಗಿಯೂ ಕಂಡುಕೊಳ್ತೀರಾ. ನಿಮ್ಮ ಮಕ್ಕಳ ಬಗ್ಗೆ ಒಂದು ಉತ್ತಮವಾದ ಕನಸನ್ನು ಕಂಡಿದ್ದೀರಲ್ಲ, ಆ ಕನಸು ಈಡೇರುತ್ತೆ. ನಿಮ್ಮ ಮಕ್ಕಳು ಉತ್ತಮವಾದ ಪರಿವರ್ತನೆಯನ್ನು ಹೊಂದುತ್ತಾರೆ. ಯಾಕಂದರೆ ಅವರು ಇವಾಗ ನಿಮ್ಮನ್ನು ನೋಡಿ ಬೆಳೀತಾ ಇದ್ದಾರೆ. ನಿಮ್ಮಲ್ಲಾದ ಪರಿವರ್ತನೆ ಇದೆಯಲ್ಲ ಅದು ಅವರನ್ನು ಕೂಡ ಬದಲಾಯಿಸ್ತಾ ಇದೆ ಅನ್ನುವ ರೀತಿಯಲ್ಲಿ. ಅಂದರೆ ನೀವು ಒಂದು ಗುರುವಿನ ಶರಣದಲ್ಲಿ ಹೋಗಿರೋದಾಗಿರ್ಬೋದು, ಗುರುವಿನ ದೇವಸ್ಥಾನಕ್ಕೆ ಅವರನ್ನು ಕರ್ಕೊಂಡು ಹೋಗೋದಾಗಿರ್ಬೋದು, ಇಲ್ಲ ಮನೆಯಲ್ಲಿ ನೀವು ಗುರುವಿನ ಜಪ ಮಾಡ್ತಾ ಇದ್ದೀರಾ, ಅವರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ, ದೀಪಾರಾಧನೆಯನ್ನು ಮಾಡ್ತಾ ಇದ್ದೀರಾ, ಗುರುವಿನ ಬಾಬಾರವರ ಸೇವೆಯನ್ನು ಮಾಡೋದನ್ನ ಆ ಮಕ್ಕಳು ನೋಡ್ತಾ ಇದ್ದಾರೆ. ಪ್ರತಿ ಬಾರಿಯೂ ಅವರು ಅದನ್ನು ನೋಡಿದಾಗ ಅವ್ರ ಮನಸ್ಸಲ್ಲಿ ಅವ್ರು ಏನಾದರೂ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಕೊಳ್ತಾ ಇದ್ದಾರೆ. ಅಮ್ಮ ಇಷ್ಟು ಪೂಜೆ ಮಾಡ್ತಿದ್ದಾರೆ, ಅಪ್ಪ ಇಷ್ಟು ಬಾಬಾರವರನ್ನು ನಂಬಿದ್ದಾರೆ, ಖಂಡಿತ ಬಾಬಾ ಇದ್ದಾರೆ, ಒಳ್ಳೇದು ಮಾಡ್ತಾರೆ ಅಂತಲೇ ಇಷ್ಟೆಲ್ಲ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂದರೆ ಒಂದಲ್ಲ ಒಂದು ರೀತಿ ಅವರಿಗೂ ಕೂಡ ಸೆಳೆತ ಉಂಟಾಗ್ತಾ ಇದೆ. ಈ ಸಮಯದಲ್ಲಿ ಅವರು ಕೂಡ ನಿಮ್ಮಂತೆಯೇ ಒಂದು ಪರಿವರ್ತನೆಯನ್ನು ಹೊಂದುತ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಸಮಯ ಕೂಡ ತಗೊಳುತ್ತೆ ಕೆಲವರ ವಿಚಾರದಲ್ಲಿ. ಅದು ಗಂಡ ಆಗಿರ್ಬೋದು, ಅತ್ತೆ ಮಾವ ಆಗಿರ್ಬೋದು, ಯಾರೋ ಒಂದು ನಿಮ್ಮ ಪೂಜೆಯನ್ನು ಕಂಡು, ದೀಪಾರಾಧನೆಯನ್ನು ಕಂಡು ಸ್ವಲ್ಪ ಮುನಿಸು ತೋರಿಸ್ತಾ ಇದ್ದಾರೆ ಅಂದರೂ ಕೂಡ ಅದು ಮುಂದಿನ ದಿನಗಳಲ್ಲಿ ಅದು ಕೂಡ ಗುರುವಿನ ಆಕರ್ಷಣೆಗೆ ಅವರು ಕೂಡ ಒಳಗಾಗ್ತಾರೆ, ಅವರು ಕೂಡ ಪರಿವರ್ತನೆಯನ್ನು ಕಾಣ್ತಾರೆ ಅನ್ನುವ ರೀತಿಯಲ್ಲಿ ಇಲ್ಲಿ ಉತ್ತಮವಾದ ಬದಲಾವಣೆ ಖಂಡಿತ ಸಿಗುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಇಲ್ಲಿ ಹೇಗಪ್ಪ ವಿಚಾರ ಅಂದರೆ, ನೀವು ಯಾರದ್ದೋ ಬಗ್ಗೆ ಕೂತ್ಕೊಂಡು ಇನ್ನೊಬ್ಬರ ಹತ್ರ ಮಾತಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಮಕ್ಕಳು ಅದನ್ನು ನೋಡ್ತಾ ಬೆಳೀತಾ ಇದ್ದಾರೆ ಅನ್ನೋದಕ್ಕೂ, ನೀವು ಒಂದು ಗುರುವಿನಲ್ಲಿ ಪರಿವರ್ತನೆಯಾಗಿ ಅವರ ಶರಣದಲ್ಲಿ ಇದ್ದು ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಕುಟುಂಬದ ಅಭಿವೃದ್ಧಿಗೋಸ್ಕರ, ಮಕ್ಕಳ ಏಳಿಗೆಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡೋದನ್ನು ನೋಡಿ ಬೆಳೀತಾ ಇದ್ದಾರೆ ಅನ್ನೋದಕ್ಕೂ ವ್ಯತ್ಯಾಸ ಇದೆ ಅನ್ನುವ ರೀತಿಯಲ್ಲಿ ಇಲ್ಲಿ ಗುರು ಆದೇಶವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕ ಹಾಗೆ ನಿನ್ನ ಕುಟುಂಬ ಪರಿವರ್ತನೆಯನ್ನು ಕಾಣ್ತಾ ಇದೆ. ನೀನು ಒಳ್ಳೆ ದಾರಿಯಲ್ಲಿ ಸಾಕ್ತಾ ಇದೆಯಾ, ಚಿಂತನೆ ಮಾಡು, ಒಳ್ಳೆಯದನ್ನು ಇನ್ನೂ ಆದಷ್ಟು ಚಿಂತನೆಯನ್ನು ಮಾಡು. ಒಳ್ಳೆಯದೇ ಪರಿವರ್ತನೆ ಆಗೋದ್ರ ಜೊತೆಗೆ ನಿನ್ನ ಮಕ್ಕಳ ಕೆಟ್ಟ ಕರ್ಮ ಆಗಿರ್ಬೋದು, ಇಲ್ಲ ನಿಮ್ಮ ಕುಟುಂಬದ ಕೆಟ್ಟ ಕರ್ಮ ಆಗಿರ್ಬೋದು, ಕಳೀಲಿಕ್ಕೆ ದಾರಿಗಳು ತೆರೆದುಕೊಳ್ತಾ ಹೋಗ್ತವೆ. ನಾನು ಆ ದಾರಿಯನ್ನು ತೆರೆದುಕೊಡ್ತೀನಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಿದ್ದಾರೆ. ಹಾಗಾಗಿ ಇಲ್ಲಿ ಬಾಬಾ ಇನ್ನೊಂದು ಒಂದು ಒಳ್ಳೆಯ ಮೆಸೇಜನ್ನು ಕೊಡ್ತಾ ಇದ್ದಾರೆ. ನೀವು ಯಾವುದಕ್ಕೂ ಹೆದರೋದು ಬೇಡ. ನಿನ್ನ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾವಣೆಯನ್ನು ಕಾಣುತ್ತೆ. ಕೆಲವರ ವಿಚಾರದಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ, ಮದುವೆ ಅನ್ನೋ ವಿಚಾರದಲ್ಲಿ ಅವಸರವಾಗಿ ನಿರ್ಧಾರವನ್ನ ತಗೊಳ್ಬೇಡ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಯಾವುದಕ್ಕೂ ಆತುರಪಟ್ಟು ಓಡಬೇಡ, ಯಾವುದರ ಹಿಂದೆನೂ ಕೂಡ ಓಡಕ್ಕೆ ಹೋಗಬೇಡ ಅಂದರೆ ಮೆಸೇಜ್ ಬರ್ತಾ ಇದೆ. ಅಂದರೆ ಬಾಬಾರವರು ನಿಮಗೆ ಸ್ವಲ್ಪ ಸಚೇತವಾಗಿರಲು ಎಚ್ಚರಿಸ್ತಾ ಇದ್ದಾರೆ ಮದುವೆ ವಿಚಾರದಲ್ಲಿ. ಹಾಗಾಗಿ ಸ್ವಲ್ಪ ವಿಚಾರ ಮಾಡಿ ನಂತರ ತೀರ್ಮಾನವನ್ನು ತಗೊಳ್ಳೋದು ಒಳ್ಳೆಯದು, ಉತ್ತಮ ಅನ್ನುವ ರೀತಿಯಲ್ಲಿ ಬಾಬಾ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಹಾಗೆ ಕೆಲವರ ಪ್ರೀತಿಯ ಜೀವನ ಯಾವ ಕಡೆ ಹೊರಟಿದೆ ಅಂದರೆ, ಹಿಂದೆ ಹೇಗಿದ್ರೋ ಈಗ ಮುಂದೆ ಹೇಗೆ ನೀವು ಆ ಸಂಬಂಧದಲ್ಲಿ ಮುಂದುವರಿತಾ ಇದ್ದೀರಾ, ಅಂದರೆ ಕೆಲವೊಂದು ಆ ಸಂಬಂಧದಲ್ಲಿ ಮಿಸ್ ಆಗಿದೆ ಅಂತೇಳಿ ನಿಮ್ಗೆ ಅನ್ನಿಸ್ತಾ ಇದೆ. ಅಂತಹ ಅನುಭವವನ್ನು ನೀವೀಗ ಅನುಭವಿಸ್ತಾ ಇದ್ದೀರಿ. ಅಂದರೆ ಹಿಂದೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸಂಬಂಧದಲ್ಲಿದ್ದ, ಒಂದು ಪ್ರೀತಿಯ ಸಂಬಂಧದಲ್ಲಿದ್ದ ವಿಚಾರಗಳು ಬದಲಾವಣೆಯನ್ನು ಕಂಡಿದ್ದಾವೆ. ಈಗ ಅವು ನಿಮಗೆ ಅಷ್ಟು ತೃಪ್ತಿ ಕೊಡ್ತಾ ಇಲ್ಲ. ಹಿಂದೆ ತುಂಬ ಚೆನ್ನಾಗಿತ್ತು ನಿಮ್ಮ ಪ್ರೀತಿಯ ಸಂಬಂಧ, ಆದರೆ ಈಗ ಸಂಬಂಧ ಚೆನ್ನಾಗಿಲ್ಲ. ಅದು ಅಂದರೆ ಲವರ್ಸ್ಗಳ ವಿಚಾರದಲ್ಲಾಗಿರ್ಬೋದು, ಇಲ್ಲವೇ ಗಂಡ ಹೆಂಡತಿಯ ವಿಚಾರದಲ್ಲಾಗಿರ್ಬೋದು, ಈಗ ಅಷ್ಟು ನಿಮ್ಮ ಜೀವನದಲ್ಲಿ ಪ್ರೀತಿ ಇಲ್ಲ ಅನ್ನುವ ರೀತಿಯಲ್ಲಿ ಬರ್ತಾ ಇದೆ. ಅದರಿಂದ ಆ ಕೊರಗು ನಿಮ್ಮನ್ನು ಕಾಡ್ತಾ ಇದೆ. ಅದು ತಂದೆ ಮಕ್ಕಳ ಸಂಬಂಧ, ತಾಯಿ ಮಕ್ಕಳ ಸಂಬಂಧ, ಯಾಕೆ ಹಿಂದೆ ಇದ್ದ ಪ್ರೀತಿ ಇಲ್ಲ ಅನ್ನುವ ರೀತಿಯಲ್ಲಿ ಕೊರಗು ಕಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ಉತ್ತರವನ್ನು ಹುಡುಕ್ತಾ ಇದ್ದೀರಾ. ಖಂಡಿತವಾಗಿ ಆ ಉತ್ತರ ಸಿಗತ್ತೆ.
ಮುಂದಿನ ದಿನಗಳಲ್ಲಿ ನೀವು ಅದೇ ಪ್ರೀತಿಯನ್ನು ಮತ್ತೆ ಪಡ್ಕೊಳ್ತೀರಾ. ಆದರೆ ನೀವು ಸ್ವಲ್ಪ ತಾಳ್ಮೆಯಿಂದ ಎಲ್ಲವನ್ನ ನಿಭಾಯಿಸಿದಾಗ ಆ ಪ್ರೀತಿ ಕಳೆದು ಹೋಗಿದೆ ಅಂತ ಹೇಳಿ ಅಂದ್ಕೊಳ್ಬೇಡಿ. ಆ ಪ್ರೀತಿ ಇದೆ, ಅದನ್ನು ನಿಮ್ಮ ಕಡೆ ಸೆಳೆದುಕೊಳ್ಳುವ ಪ್ರಯತ್ನವನ್ನು ನೀವು ಪ್ರಾಮಾಣಿಕವಾಗಿ ಮಾಡಬೇಕು. ನೀವು ಕೂಡ ಹಿಂದೆ ಇದ್ದ ಹಾಗೆ ಇಲ್ಲ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ. ಅಂದರೆ ನೀವು ಹಿಂದೆ ಆ ಪ್ರೀತಿಯಲ್ಲಿದ್ದಾಗ ಎದುರಿಗಿದ್ದವರ ಜೊತೆ ನೀವು ಯಾವ ರೀತಿ ಸಂಬಂಧವನ್ನು ಇಟ್ಕೊಂಡಿದ್ರಿ, ಈಗ ನೀವು ಯಾವ ರೀತಿ ಇದ್ದೀರಾ, ಅವರಿಗೆ ತದ್ವಿರುದ್ಧವಾಗಿದ್ದೀರಾ. ಹಾಗಾಗಿ ನಿಮಗೆ ಅಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕಾಣಿಸ್ತಾ ಇದ್ದಾವೆ. ನೀವು ಕೂಡ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಸಮಯ, ಸಂದರ್ಭ, ಪರಿಸ್ಥಿತಿಗೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಆಗ ನಿಮ್ಮ ಪ್ರೀತಿಯಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಅಲ್ಲಿ ಪ್ರೀತಿಯಲ್ಲಿ ವ್ಯತ್ಯಾಸ ಮಾಡಿರೋದು ಸಮಯ, ಸಂದರ್ಭಗಳು, ಪರಿಸ್ಥಿತಿಗಳು, ಕೆಲವು ಜನರು ಅನ್ನೋದು ಅರ್ಥ ಆಗತ್ತೆ. ಹಾಗಾಗಿ ನೀವು ಆ ಪ್ರೀತಿಯನ್ನು ಮೊದಲಿನಂತೆ ಸರಿಪಡಿಸ್ಕೊಳ್ಬಹುದು. ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ. ಹಾಗೆ ನೀವು ಪ್ರೀತಿ ಮಾಡ್ತಾ ಇದ್ರಿ ಅಂದ್ರೆ, ಹಾಗೆ ಇಲ್ಲಿ ಪ್ರೀತಿ ಮಾಡುವವರ ವಿಚಾರದಲ್ಲಿ ಯಾವ ಮೆಸೇಜ್ ಬರ್ತಾ ಇದೆ ಅಂದ್ರೆ, ಖಂಡಿತ ಒಂದು ಬದಲಾವಣೆ ಆಗತ್ತೆ. ಆದರೆ ಹಿಂದೆ ನಿಮ್ಮನ್ನು ಅವರು ತುಂಬಾ ಪ್ರೀತಿ ಮಾಡ್ತಾ ಇದ್ರು, ಈಗ ನಿಮ್ಮ ಬಗ್ಗೆ ಅವರಿಗೆ ಸ್ವಲ್ಪ ಆಕರ್ಷಣೆ ಕಡಿಮೆ ಆಗಿದೆ ಅಂದ್ರೆ ಬದಲಾವಣೆ ಆಗತ್ತೆ. ಇದು ಸ್ವಲ್ಪ ಈ ಸಮಯದ ಪರಿಸ್ಥಿತಿಗಳು ಹಾಗೆ ಮಾಡಿದವೆ. ಖಂಡಿತವಾಗಿಯೂ ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಿರ್ಬೋದು, ಪ್ರಾರ್ಥನೆ ಆಗಿರ್ಬೋದು, ಖಂಡಿತ ಕೆಲಸ ಮಾಡ್ತಾ ಇದೆ. ತದ್ವಿರುದ್ಧವಾಗಿ ಅವರು ನಿಮ್ಮ ಜೊತೆ ನಡ್ಕೊಳ್ತಾ ಇದ್ದಾರೆ, ವಿಚಾರಿಸ್ತಾ ಇದ್ದಾರೆ, ಆವಾಗವಾಗ ಫೋನ್ ಮಾಡ್ತಾ ಇಲ್ಲ, ಸರಿಯಾಗಿ ಮಾತಾಡ್ತಾ ಇಲ್ಲ ಅನ್ನೋ ಕೊರಗು ನಿಮಗಿದೆ, ಪ್ರೀತಿ ತೋರಿಸ್ತಾ ಇಲ್ಲ. ಅಂದರೆ ಹಿಂದೆ ಇದ್ದ ಪ್ರೀತಿ ಈಗ ವಾಸ್ತವದಲ್ಲಿ ಇಲ್ಲ ಅನ್ನುವ ರೀತಿಯಲ್ಲಿ ನಿಮಗೆ ಕೊರಗು ಕಾಡ್ತಾ ಇದೆ. ಅದೇ ಯೋಚನೆಯಲ್ಲಿ ಇದ್ದೀರಾ. ಖಂಡಿತವಾಗಿ ಆ ಯೋಚನೆಯನ್ನು ಮಾಡೋದು ಬೇಡ. ನಿಮ್ಮೊಳಗೆ ನೀವು ಒಂದು ಸಕಾರಾತ್ಮಕವಾಗಿ ಆಲೋಚನೆ ಮಾಡುವ ಸಂದರ್ಭ ಇದಾಗಿದೆ. ಹಾಗಾಗಿ ನೀವು ಅವರ ಯೋಚನೆಗಳಿಗೆ ತಕ್ಕ ಹಾಗೆ ಪ್ರತಿಕ್ರಿಯಿಸಬೇಡಿ. ಅವರು ನನ್ನನ್ನು ಹಾಗೆ ಮಾಡ್ತಾ ಇದ್ದಾರೆ, ಹಾಗೆ ನೋಡ್ಕೊಳ್ತಾ ಇದ್ದಾರೆ, ಫೋನ್ ಮಾಡ್ತಾ ಇಲ್ಲ, ಖಿನ್ನತೆಗೆ ಜಾರೋದು ಬೇಡ. ನೀವು ಸಕಾರಾತ್ಮಕವಾಗಿ ಅವ್ರ ಬಗ್ಗೆ ಎಷ್ಟು ಯೋಚಿಸ್ತಿರೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರಾರ್ಥನೆ ಖಂಡಿತವಾಗಿ ಕೆಲಸ ಮಾಡುತ್ತೆ ಅದರ ವಿರುದ್ಧ ಅನ್ನುವ ರೀತಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಕೊಡ್ತಿದ್ದಾರೆ. ಈ ಸಮಯದಲ್ಲಿ ಅವರು ನಿಮ್ಮ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ಬೋದು, ಕೆಲವರು ಮಾತನ್ನ ಕೇಳ್ತಾ ಇದ್ದಾರೆ ಅನ್ನೋದು ಬರ್ತಾ ಇದೆ. ಹಾಗಾಗಿ ಈ ಸಮಯದಲ್ಲಿ ಅಷ್ಟು ಪ್ರೀತಿ ನಿಮ್ಮ ಬಗ್ಗೆ ತೋರಿಸ್ತಾ ಇಲ್ಲ. ಖಂಡಿತ ಅವರಲ್ಲೂ ಒಂದು ಮನುಷ್ಯತ್ವ, ಮಾನವೀಯತೆ ಅನ್ನೋದು ಜಾಗೃತ ಆಗತ್ತೆ. ಅದು ನಿಮ್ಮ ಪ್ರತಿ ಪ್ರಾರ್ಥನೆ ಮಾಡುತ್ತೆ. ಹಾಗಾಗಿ ಅದು ಜಾಗೃತ ಆದ ಕ್ಷಣ ನಾನು ಮಾಡಿದ್ದು ತಪ್ಪು, ಒಬ್ಬರಿಗೆ ಮೋಸ ಮಾಡೋದು ತಪ್ಪು ಅನ್ನುವ ರೀತಿಯಲ್ಲಿ ಅವರ ಮನಸ್ಸಲ್ಲಿ ಅಭಿಪ್ರಾಯ ಮೂಡುತ್ತೆ. ಹಾಗಾಗಿ ಅವರು ಮತ್ತೆ ಮರಳಿ ನಿಮ್ಮಡೆಗೆ ಬರ್ತಾರೆ, ಮತ್ತೆ ಒಂದು ಒಳ್ಳೆಯ ಸಂಬಂಧ ಸೃಷ್ಟಿ ಆಗುತ್ತೆ. ಆ ಸಂಬಂಧದಲ್ಲಿ ನೀವು ಮುಂದುವರಿತೀರಾ. ಒಂದು ತಪ್ಪನ್ನು ತಿದ್ಕೊಂಡು ಅವರು ಹಿಂದೆ ಸರಿದು ಮತ್ತೆ ನಿಮ್ಮ ಬಳಿಗೆ ಬಂದರೆ ಶಾಶ್ವತವಾಗಿ ನಿಮ್ಮ ಬಳಿಯೇ ಇರ್ತಾರೆ ಚೆನ್ನಾಗಿ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಹಾಗಾಗಿ ನಿಮ್ಮ ಪ್ರತಿ ಪ್ರಾರ್ಥನೆ ಇದೆಯಲ್ಲ, ಅದು ಅವರನ್ನು ಶುದ್ಧೀಕರಣ ಮಾಡ್ತಾ ಇದೆ. ಹಾಗಾಗಿ ನಿಮ್ಮ ಒಳ್ಳೆಯ ಯೋಚನೆಗಳಾಗಿರ್ಬೋದು, ಸಕಾರಾತ್ಮಕ ಥಿಂಕಿಂಗ್ ಆಗಿರ್ಬೋದು ಈ ಸಮಯದಲ್ಲಿ ಅವಶ್ಯಕ. ಹಾಗಾಗಿ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಬೇಡ, ಅಳುವುದು ಬೇಡ. ನಿಮ್ಮ ಕಣ್ಣೀರು ಮತ್ತೆ ನೋವನ್ನು ಹೆಚ್ಚು ಮಾಡುತ್ತೆ, ಸರಿಯಾಗ್ತಾ ಇರೋ ಸಂಬಂಧವನ್ನು ಹದಗೆಡಿಸುತ್ತೆ. ಹಾಗಾಗಿ ಕಣ್ಣೀರು ಹಾಕೋದ್ರ ಬದಲು ಸಕಾರಾತ್ಮಕವಾಗಿ ಚಿಂತಿಸಿ, ಒಳ್ಳೆಯ ರೀತಿಯಲ್ಲಿ ವ್ಯವಹರಿಸಿ. ಖಂಡಿತವಾಗಿ ಸಂಬಂಧಗಳು ಕೆಲವು ಸರಿ ಆಗ್ತವೆ. ಅದೇ ಅವರಲ್ಲಿ ಮನುಷ್ಯತ್ವ, ಮಾನವೀಯತೆಯೇ ಇಲ್ಲ, ಅವರು ಮೋಸ ಮಾಡಬೇಕು ಅಂತಲೇ ನಿರ್ಧಾರ ಮಾಡಿ ನಿಮ್ಮ ಜೀವನದಲ್ಲಿ ಬಂದಿದ್ರು ಅಂದರೆ ಅಂಥವರಿಗೋಸ್ಕರ ಕೊರಗೋದೇ ಬೇಡ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸತ್ಯ ತಿಳಿಯುತ್ತೆ. ಅದಕ್ಕೆ ತಕ್ಕ ಹಾಗೆ ನೀವು ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಸಂದರ್ಭನೂ ಕೂಡ ನಿಮ್ಮ ಜೀವನದಲ್ಲಿ ಬರುತ್ತೆ. ಅದರಿಂದ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ತಿರುವು ಸಿಗುತ್ತೆ. ಆಗ ನಿಮಗೆ ನಿಮ್ಮ ತಪ್ಪಿನ ಅರಿವಾಗುತ್ತೆ, ಇಲ್ಲ ನೀವು ನಿರ್ಧಾರ ತಗೊಂಡಿದ್ದು ಸರಿ ಅಂತಲೂ ಕೂಡ ಗೊತ್ತಾಗುತ್ತೆ. ಮುಂದಿನ ದಿನಗಳು ನಿಮಗೆ ಆ ಪರಿಚಯವನ್ನು ಮಾಡಿಸ್ತೇವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ನೀವು ಗುರುವಿನಲ್ಲಿ ಶರಣಾಗಿರೋದು. ಆ ಗುರುವು ನಿಮಗೆ ಸರಿಯಾದ ಸಮಯಕ್ಕೆ ಸರಿಯಾದ ಮಾರ್ಗದರ್ಶನವನ್ನು ಕೊಡೋದ್ರ ಜೊತೆಗೆ ಸರಿಯಾದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಹಾಗೆ ಒಳ್ಳೆಯ ದಾರಿಗಳು ನಿಮ್ಮೆದುರಿಗೆ ತೆರೆದುಕೊಳ್ಳುವಂತೆ ಮಾಡ್ತಾ ಇದ್ದಾರೆ. ಅವಕಾಶಗಳು ಕೂಡ ನಿಮಗೆ ಸಿಗ್ತಾ ಇದ್ದಾವೆ. ಹಾಗಾಗಿ ಕೆಲಸವನ್ನು ಕಂಡುಕೊಂಡಿದ್ದೀರಾ ಅಂದರೆ ಈ ತಿಂಗಳಲ್ಲಿ, ಈ ಜೂನ್ ತಿಂಗಳಲ್ಲಿ ನೀವು ಕೆಲಸವನ್ನು ಪಡ್ಕೊಳ್ತೀರಾ, ಮರಳಿ ಪಡ್ಕೊಳ್ತೀರಾ ಅನ್ನುವ ರೀತಿಯಲ್ಲಿ ಬಾಬಾ ಇಲ್ಲಿ ನಿಮಗೆ ಬ್ಲೆಸ್ಸಿಂಗ್ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಥಿಂಕಿಂಗ್ ಮಾಡಬಾರ್ದು ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ. ಯಾಕಂದರೆ ನೀವು ಏನನ್ನ ಮ್ಯಾನಿಫೆಸ್ಟೇಷನ್ ಮಾಡ್ತಿರೋ ಅದು ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ಅದು ನಿಮಗೆ ಸಿಗುತ್ತೆ. ಹಾಗಾಗಿ ನೀವು ನೆಗೆಟಿವ್ ಮ್ಯಾನಿಫೆಸ್ಟೇಷನ್ ಮಾಡೋದು ಬೇಡ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮೊಳಗೆ ನೀವು ನೆಗೆಟಿವ್ ಆದ ಥಿಂಕಿಂಗ್ಗಳನ್ನು ಇಟ್ಕೊಳ್ಬೇಡಿ. ಆಗತ್ತೋ ಇಲ್ವೋ ಅನ್ನುವ ರೀತಿಯಲ್ಲಿ ಸಂದೇಹಗಳನ್ನು ಉತ್ಪತ್ತಿ ಮಾಡಬೇಡಿ. ಎಷ್ಟು ನೀವು ಸಂದೇಹಗಳನ್ನು ಉತ್ಪತ್ತಿ ಮಾಡ್ತಾ ಹೋಗ್ತಿರೋ ಅವು ನಿಮ್ಮ ಪರವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತವೆ. ಹಾಗಾಗಿ ಸಂದೇಹಗಳಿಗೆ ಜನ್ಮ ಕೊಡಬೇಡಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಹಾಗೆ ನಿಮ್ಮ ಜೀವನದಲ್ಲಿ ನೀವು ಹಿಂದೆ ಎಷ್ಟೇ ರೀತಿಯಲ್ಲಿ ನೋವನ್ನು ಅನುಭವಿಸಿರಿ, ಮುಂದೆ ನಿಮಗೆ ಒಂದು ಒಳ್ಳೆಯ ಜೀವನ ಖಂಡಿತವಾಗಿ ಸಿಗುತ್ತೆ. ಆ ನಂಬಿಕೆ ನಿಮ್ಮಲ್ಲಿ ಇರಬೇಕು. ಆ ಪ್ರಾಮುಖ್ಯತೆಯನ್ನು ನೀವು ಆ ನೋವಿಗೆ ಕೊಡದೆ ನಿಮ್ಮ ಮುಂಬರುವ ಜೀವನದ ಒಂದು ಒಳ್ಳೆಯ
ತಿರುವಿಗೆ ಕೊಟ್ಟಾಗ ಆ ತಿರುವಿದೆಯಲ್ಲ ಅದು ನಿಮ್ಮ ಜೀವನದಲ್ಲಿ ಸಂತೋಷಗಳನ್ನು ಕೊಡುತ್ತೆ ಎನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಅವಕಾಶಗಳ ರೂಪದಲ್ಲಿ ಎನ್ನುವ ರೀತಿಯಲ್ಲಿ ಬಾಬಾ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ. ಹಾಗಾಗಿ ಹಿಂದಿನದನ್ನ ಮರೆಯಲು ಆಗ್ತಾ ಇಲ್ಲ, ನಿಮ್ಮ ಜೀವನದಲ್ಲಿ ನೀವು ಮುಂದೆ ಒಳ್ಳೆಯ ರೀತಿಯಲ್ಲಿ ಸಾಗಲಿಕ್ಕೆ ಅದು ಅಡ್ಡ ಆಗ್ತಾ ಇದೆ ಅನ್ನುವ ರೀತಿಯಲ್ಲಿ ಇಲ್ಲಿ ನಿಮಗೆ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ. ಹಾಗಾಗಿ ನೀವು ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ದೀರಾ ಅಂದರೆ ಕೆಲವೊಂದು ಕೆಟ್ಟ ವಿಚಾರಗಳನ್ನು ನಿಮ್ಮಿಂದನೇ ಆಗಿರ್ಬೋದು ಇಲ್ಲ ಬೇರೆಯವರಿಂದ ಆಗಿರ್ಬೋದು ಅವುಗಳನ್ನು ಮರೆಯೋದೇ ನಿಮಗೆ ಉತ್ತಮ, ಮುಂದಿನ ಜೀವನ ನಿಮಗೆ ಒಳ್ಳೆಯ ಅವಕಾಶಗಳನ್ನು ಕೊಡುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಮೆಸೇಜು. ಹಾಗಾಗಿ ಯಾವುದಕ್ಕೂ ಕೂಡ ಹಠ ಮಾಡೋದು ಬೇಡ, ನನ್ನ ಜೀವನದಲ್ಲಿ ಒಳ್ಳೇದಾಗುತ್ತೋ ಇಲ್ಲೋ ಅನ್ನೋ ರೀತಿಯಲ್ಲಿ ಹಠ ಮಾಡೋದು ಬೇಡ, ಇಲ್ಲ ಕೆಲವೊಂದು ವಿಚಾರಗಳಲ್ಲಿ ಅದನ್ನು ಪಡ್ಕೊಳ್ತೀನಿ ಇಲ್ಲ ಪಡ್ಕೊಳ್ಳೋದಿಲ್ಲ ಅನ್ನೋ ರೀತಿಯಲ್ಲಿ ಅಳೋದು ಬೇಡ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ. ಯಾಕಂದರೆ ಹಠ ಮಾಡೋದ್ರಿಂದ ಕೂಡ ಇಲ್ಲಿ ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಅದ್ರ ಬದಲು ಏನಾದರೂ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿದಾಗ ನಿಮಗೆ ಜೀವನದಲ್ಲಿ ಖಂಡಿತ ಏನಾದರೂ ಒಂದು ಒಳ್ಳೆಯದು ಉತ್ತಮವಾದದ್ದು ಸಿಗುತ್ತೆ. ನೀವು ಎಷ್ಟು ಜಿದ್ದಿಗೆ ಬೀಳ್ತಿರೋ ಏನಾದರೂ ಬೇಕೇ ಬೇಕು ಅಂತ ಹೇಳಿ ಖಂಡಿತ ಏನಾದರೂ ಒಂದು ಉದ್ದೇಶವನ್ನು ಪೂರೈಸ್ಕೊಳ್ಬೇಕು ಅಂತೇಳಿ ಅಷ್ಟೇ ನಿಮ್ಮ ಚಕ್ರಗಳು ಬ್ಲಾಕೇಜನ್ನು ಹೊಂದುತ್ತಾ ಹೋಗ್ತವೆ. ಯಾಕಂದರೆ ನೀವು ಅವುಗಳಿಗೆ ಶಕ್ತಿಯನ್ನು ತುಂಬುವ ಕೆಲಸವನ್ನು ಮಾಡಬೇಕು, ಜಾಗೃತಗೊಳಿಸಬೇಕು ಧ್ಯಾನದ ಮೂಲಕ, ಅಂದರೆ ಒಳ್ಳೆಯ ಉದ್ದೇಶದ ಕರ್ಮಗಳ ಮೂಲಕ ಆಗಿರ್ಬೋದು, ಇಲ್ಲ ನೀವೇನಾದರೂ ಒಂದು ಒಳ್ಳೆಯ ಯೋಜನೆಯನ್ನು ಮಾಡೋದ್ರ ಮೂಲಕ ನಿಮ್ಮಲ್ಲಿರುವ ಚಕ್ರಗಳನ್ನು ನೀವು ನೆಗೆಟಿವ್ ಆಲೋಚನೆಗಳಿಂದ ಬ್ಲಾಕೇಜ್ ಮಾಡೋದಲ್ಲ. ಹಾಗಾಗಿ ನಿಮ್ಮಲ್ಲಿ ಎಷ್ಟು ಸಕಾರಾತ್ಮಕ ಆಲೋಚನೆಗಳನ್ನು ಮೂಡಿಸ್ಕೊಳ್ತಾ ಹೋಗ್ತೀರೋ ಅಷ್ಟೇ ನಿಮ್ಮ ಚಕ್ರಗಳಲ್ಲಿರುವ ಬ್ಲಾಕೇಜ್ ರಿಮೂವ್ ಆಗ್ತಾ ಹೋಗುತ್ತೆ. ಅದೇ ಕೆಲಸವನ್ನು ಈಗ ಬಾಬಾ ಮಾಡ್ತಾ ಇದ್ದಾರೆ. ನಿಮ್ಮ ಚಕ್ರಗಳು ಈ ಸಮಯದಲ್ಲಿ ಜಾಗೃತಗೊಳ್ತಾ ಇದ್ದಾವೆ, ಆದರೆ ಅಷ್ಟೇ ರೀತಿಯಲ್ಲಿ ಅವು ಮತ್ತೆ ಕತ್ತಲಿಗೆ ಜಾರ್ತಾ ಇದ್ದಾವೆ. ನೀವು ಎಷ್ಟು ಒಂದು ಸಕಾರಾತ್ಮಕತೆಯಿಂದ ಜಾಗೃತಗೊಳಿಸ್ತಾ ಇದ್ದೀರೋ ನಿಮ್ಮ ಚಕ್ರಗಳನ್ನು, ಅವು ಅಷ್ಟೇ ನಿಮ್ಮ ಪರವಾಗಿ ನಿಮ್ಗೆ ಏನು ಬೇಕೋ ಬಯಸಿದ್ದನ್ನು ತಂದುಕೊಡುವ ಕೆಲಸವನ್ನು ಮಾಡೇ ಮಾಡ್ತೇವೆ. ಯಾಕಂದರೆ ಭಗವಂತನ ಅಂಶ ನೀವು ಆಗಿದ್ದೀರಾ ಅಂದಮೇಲೆ ಖಂಡಿತವಾಗಿ ನಿಮ್ಮಲ್ಲಿ ಎಲ್ಲ ರೀತಿಯ ಶಕ್ತಿಗಳಿದ್ದಾವೆ. ನಿಮ್ಗೇನನ್ನು ಪಡ್ಕೊಳ್ಬೇಕು ಅಂತ ಹೇಳಿ ನೀವು ಬಯಸ್ತೀರಲ್ಲ ಅದನ್ನು ಪಡ್ಕೊಳ್ತೀರಾ. ಆ ಉದ್ದೇಶ, ಆ ಆತ್ಮವಿಶ್ವಾಸ ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳು ನಿಮ್ಮ ಜೊತೆ ಜೋಡಣೆಯಾಗಿ ನಿಂತಾಗ ಗುರುವಿನ ಬಲ ಮಾರ್ಗದರ್ಶನ ಸಂಪೂರ್ಣವಾಗಿ ನಿಮಗೆ ಸಿಗುತ್ತೆ. ಹಾಗಾಗಿ ಗುರುವು ನಿಮ್ಮಲ್ಲಿರುವ 7 ಚಕ್ರಗಳನ್ನು ಗುರುವು ಜಾಗೃತಗೊಳಿಸ್ತಾ ಇದ್ದಾರೆ. ಈ ಸಮಯದಲ್ಲಿ ಅದರಲ್ಲಿರುವ ಬ್ಲಾಕೇಜನ್ನು ರಿಮೂವ್ ಮಾಡ್ತಾ ಇದ್ದಾರೆ. ಅದು ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಇಲ್ಲ ನೆಗೆಟಿವ್ ಥಿಂಕಿಂಗ್ ಆಗಿರ್ಬೋದು, ಇಲ್ಲ ಸಲ್ಲದ ವಿಚಾರಗಳಲ್ಲಿ ಬೇಕೇ ಬೇಕು ಅಂತೇಳಿ ಹಠ ಮಾಡ್ತಾ ಇರೋದಾಗಿರ್ಬೋದು, ಇಲ್ಲ ತಪ್ಪು ನಿರ್ಧಾರಗಳನ್ನು ತಗೊಳ್ಳೋದೇ ಆಗಿರ್ಬೋದು. ಇವೆಲ್ಲವೂ ನಿಮ್ಮ 7 ಚಕ್ರಗಳಲ್ಲಿರುವ ಬ್ಲಾಕೇಜಿಂದ ನಿಮಗೆ ಇದು ಸಾಧ್ಯ ಆಗ್ತಾ ಇದೆ. ಹಾಗಾಗಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ಆಗುತ್ತೋ ಇಲ್ಲೋ, ಸಿಗುತ್ತೋ ಇಲ್ಲೋ, ಆ ವ್ಯಕ್ತಿ ಸಿಗ್ತಾರೋ ಇಲ್ಲೋ, ಪ್ರೀತಿ ಮಾಡಿದವ್ರು ಸಿಗ್ತಾರೋ ಇಲ್ಲೋ, ನಮ್ಮ ಸಂಬಂಧ ಸರಿ ಆಗುತ್ತೋ ಇಲ್ಲೋ, ನನ್ನ ಗಂಡ ಮರಳಿ ಬರ್ತಾರೋ ಇಲ್ಲೋ, ಇಲ್ಲ ನಮ್ಮ ಮಕ್ಕಳು ಸರಿ ಆಗ್ತಾರೋ ಇಲ್ಲೋ ಅನ್ನೋ ರೀತಿಯಲ್ಲಿ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಚಿಂತೆ ಮಾಡ್ತಾ ಇದ್ದೀರಾ ಅಂದರೆ ಅದು ನಿಮ್ಮ ಚಕ್ರಗಳಲ್ಲಿರುವ, ನಿಮ್ಮ ದೇಹದಲ್ಲಿರುವ 7 ಚಕ್ರಗಳಲ್ಲಿರುವ ಬ್ಲಾಕೇಜನ್ನು ತೋರಿಸ್ತಾ ಇದೆ. ಹಾಗಾಗಿ ಬಾಬಾ ಇಲ್ಲಿ ಅದನ್ನು ರಿಮೂವ್ ಮಾಡ್ತಾ ಇದ್ದಾರೆ. ಶರಣದಲ್ಲಿದ್ದೀರಾ ಅಂದರೆ ನೀವು ನಿಶ್ಚಿಂತೆಯಿಂದ ಇರಿ, ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ, ಹಾಗೆ ಉದಿಯ ಸೇವನೆ ಉದಿಯ ಧಾರಣೆಯನ್ನು ಮಾಡಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ. ಅದು ಫಿಸಿಕಲಿ ಮೆಂಟಲಿ ನಿಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬ್ಲೆಸ್ಸಿಂಗ್ ಕೂಡ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಮಾಹಿತಿ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ಸ್ನೇಹಿತರೆ, ಇದು ಒಂದು ಜನರಲ್ ರೀಡಿಂಗ್ ಆಗಿತ್ತು. ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ನಿಮಗೆ ಖಂಡಿತವಾಗಿಯೂ ರೆಸನೇಟ್ ಆಗಿದೆ ಅಂತೇಳಿ ಅನ್ಕೊಳ್ತೀನಿ. ಖಂಡಿತ ನಿಮ್ಮ ಅನೇಕ ರೀತಿಯ ಪ್ರಶ್ನೆಗಳಿಗೆ ಬಾಬಾ ಉತ್ತರ ಕೊಟ್ಟಿದ್ದಾರೆ ಅಂತ ಕೂಡ ನಾನು ಭರವಸೆಯಿಂದ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಮಾಹಿತಿ ಇಷ್ಟವಾಗಿದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.